ಡೊನಾಲ್ಡ್ ಟ್ರಂಪ್ ಅವರ ತಾಳಕ್ಕೆ ತಕ್ಕಂಗೆ ಕುಣಿತಿದೆ ಭಾರತ ಅಂತ ಹೇಳುವಂಥ ಆಪಾದನೆಯನ್ನು ಮಾಡ್ತಾರಲ್ಲ, ಯಾರ ತಾಳಕ್ಕೆ ಯಾರು ಕುಳಿಯಲ್ಲ. ಈ ಜಾಗತೀಕರಣದ ಒಂದು ಈ ಸಂದರ್ಭದಲ್ಲಿ ಯಾವ ದೇಶನೂ ಯಾರ ತಾಳಕ್ಕೂ ಕುಣಿಯೋಕ್ಕಾಗಲ್ಲ ರೀ. ಇಸ್ರೇಲ್ ಅಂತ ಪುಟ್ಟ ದೇಶನೇ ಇವತ್ತು ಯಾರ ಮಾತು ಕೇಳದೇ ಇರುವಾಗ ಸಾರ್ವಭೌಮತೆಯನ್ನು ಹೊಂದಿರುವಂಥ ಭಾರತ ಯಾವನ್ ಮಾತು ಕೇಳುತ್ತೆ? ಅದರಲ್ಲಿ BK ಹರಿಪ್ರಸಾದ್ ಅನ್ನುವಂಥ ವ್ಯಕ್ತಿ ವಿಶ್ವಗುರು ಅಂತಂದರೆ ಇವ್ರು ನರೇಂದ್ರ ಮೋದಿನ ವಿಶ್ವಗುರು ಅಂದ್ಕೊಂಬಿಟ್ಟವ್ರೆ. ಈ ದಡ್ರಿಗೆ ಒಂದು ಸ್ವಲ್ಪ ನಾವು ಪಾಠ ಹೇಳ್ಬೇಕಾಗಿರುವಂಥ ಸಂದರ್ಭ ಇವತ್ತಿರೋದು. ವಿಶ್ವಗುರು ಅಂತಂದರೆ ಭಾರತವನ್ನು ವಿಶ್ವಗುರು ಅಂತೀವಿ ಹೊರತು ನರೇಂದ್ರ ಮೋದಿ ಅವ್ರನ್ನ ವಿಶ್ವಗುರು ಅಲ್ಲ ಅನ್ನೋದನ್ನು BK ಹರಿಪ್ರಸಾದ್ ಅವರು ನೆನಪಿನಲ್ಲಿ ಇಟ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ ಭಾರತ ಯಾವುದಾದ್ರೂ ಜ್ಞಾನವನ್ನು ಬೋಧನೆ ಮಾಡಿದ್ರೆ ಇಡೀ ವಿಶ್ವ ಅದನ್ನು ಫಾಲೋ ಮಾಡುತ್ತೆ. ಅದಕ್ಕಾಗಿ ಭಾರತವನ್ನು ವಿಶ್ವಗುರು ಅಂತ ಕರೆಯೋದೇ ಹೊರತು ನರೇಂದ್ರ ಮೋದಿಯವರು ಎಲ್ಲ ಕಡೆ ಒಂದು ಪ್ರಖ್ಯಾತಿಯನ್ನು ಗಳಿಸಿದ್ದಾರೆ ಅಂತ ಹೇಳೋದು ಕಾರಣಕ್ಕಲ್ಲ ಅವ್ರನ್ನ ವಿಶ್ವಗುರು ಅಂತ ಕರಿತಿರೋದು. ಕಾಂಗ್ರೆಸ್ಸಿಗರು ವಾಸ್ತವವನ್ನು ಒಪ್ಪದೇ ಇರತಕ್ಕಂತಹ ಅಪಪ್ರಚಾರಗಳನ್ನು ಮಾಡುವಂತಹ ಇಲ್ಲದ ಅರಾಜಕತೆಯನ್ನು ಸೃಷ್ಟಿ ಮಾಡುವಂತಹ ಮನಸ್ಥಿತಿ ಹೊಂದಿರೋ ನಾಯಕರು, ದೇಶದ ಪರವಾಗಿ ಯಾವಾಗಲೂ ಧ್ವನಿ ಎತ್ತದೇ ಇರತಕ್ಕಂಥ ನಾಯಕರು. ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದಂಥ ಚಿತ್ರಣ ಇದೆ. ಆ ದೇಶದಲ್ಲಿ ನಡೆಯುವಂಥ ವಿದ್ಯಮಾನಗಳು ತಂದು ಈ ದೇಶದ ಒಂದು ವಿದ್ಯಮಾನಗಳಿಗೆ ಹೊಂದಾಣಿಕೆ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಂತ ಅನಿಸಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದೀರಲ್ಲ ಇವಾಗ ಎಲ್ಲರೂ. ನರೇಂದ್ರ ಮೋದಿ ಅವರು ಬಂದು ತೈಲೋತ್ಪನ್ನದ ದಾಸ್ತಾನುಗಳ ಒಂದು ಶೇಖರೀಕರಣದ ಒಂದು ಕೆಪಾಸಿಟಿ ಅಂದರೆ ಶಕ್ತಿ ಸಾಮರ್ಥ್ಯ ಏನಿದೆ ಅದನ್ನು ಹೆಚ್ಚಿಸೋಕ್ಕಾಗಲಿಲ್ವಾ? ಏನು ಮಾಡ್ತಾಯಿದ್ರು ಕೂತ್ಕೊಂಡು? ರಿಲಯನ್ಸು ಮತ್ತು ಇನ್ನೂ ಅದಾನಿ ಅಂಬಾನಿ ಗ್ರೂಪ್ಗೆ ಲಾಭ ಮಾಡ್ಕೊಡೋದಕ್ಕೆ ನಿಂತಿದ್ರ ಅಂತೆಲ್ಲ ಇವತ್ತು ಕಾಂಗ್ರೆಸ್ಸಿಗರು ಪ್ರಶ್ನೆ ಎತ್ತಿದರು. ಇದಕ್ಕೆ ಹೇಳಿದ್ದು ನಾನು, ಒಂದು ಅಪಪ್ರಚಾರ, ಇಲ್ಲ ಸಲ್ಲದ ಆರೋಪ ಮಾಡೋದ್ರ ಮುಖಾಂತರ ಮತ್ತು ಅವಕಾಶವನ್ನು ಬಳಸ್ಕೊಂಡು ತಾವು ತಮ್ಮ ರಾಜಕೀಯದ ಬೇಳೆಯನ್ನು ಬೇಯಿಸ್ಕೊತಿದ್ದಾರೆ ಅನ್ನೋದು ಇಲ್ಲಿ ಸುಸ್ಪಷ್ಟ. ಒಂದು ನಾನು ನೆನ್ಪಿಟ್ಕೊಳ್ಳಿ ಸಿದ್ದರಾಮಯ್ಯನವರೇ, ಇವತ್ತು ನಮ್ಮದೇನು ಹೊಣೆಗಾರಿಕೆ ಇಲ್ಲ ಅಂತೇಳ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಕೈ ಜಾರಿಸ್ಬಿಡ್ತಾರಲ್ಲ, ಆ ರೀತಿಯಾಗಿ ಎಲ್ಲನೂ ಕೇಂದ್ರ ಸರ್ಕಾರದ ಮೇಲೆ ಹಾಕೋದಾದರೆ ನಿಮ್ಮ ಸರ್ಕಾರದ ಅಸ್ತಿತ್ವ ಏನಕ್ಕಿಲ್ಲಿ ಅನ್ನೋಂಥ ಪ್ರಶ್ನೆ ಬರುತ್ತೆ. ಹಾಗಾಗಿ TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಕಾಂಗ್ರೆಸ್ನ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದೋಯ್ತು. ಅರೆ, ಇದು ಕೇಳೋಕ್ಕೆ ಒಂಥರ ತಮಾಷೆಯಾಗಿದೆ. ಹೌದು ಸ್ನೇಹಿತರೆ, ಇವತ್ತು ಇಡೀ ಜಗತ್ತು ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ಇದೆ. ಆದರೆ ನಮ್ಮ ದೇಶದ ಕ್ಷುಲ್ಲಕ ರಾಜಕಾರಣದ ಚಿತ್ರಣವನ್ನು ನೋಡುವಾಗ ಕಾಂಗ್ರೆಸ್ಗಂತೂ ತನ್ನ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿರುವಂಥ ಒಂದು ಸಂತಸದ ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ. ಹೌದು, ನಾನಿವತ್ತು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಕಾರಣ ಇದೆ ನಿಮಗೆಲ್ರಿಗೂ. ಯಾಕೆ ಅಂತ ಹೇಳಿದ್ರೆ ನೋಡಿ, ಕಾಂಗ್ರೆಸ್ಸಿಗರು ಯಾವತ್ತು ನಿಮ್ಮ ಪ್ರಧಾನಿ ಅಂತಾರೆ. ಈ ಕಾಂಗ್ರೆಸ್ಸಿಗರಿಗೆ ನಾನು ಹೇಳೋದಕ್ಕೆ ಒಂದು ಮಾತಿದೆ ಇಲ್ಲಿ, ನಿಮ್ಮ ಪ್ರಧಾನಿ ಅನ್ಬೇಡಿ, ನಮ್ಮ ಪ್ರಧಾನಿ ಅಂತ ಹೇಳೋದನ್ನು ನೀವು ರೂಢಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೇವಲ ಕಾಂಗ್ರೆಸ್ಸಿಗರಿಗ ಪ್ರಧಾನಮಂತ್ರಿ ಅಲ್ಲದೆ ಇರ್ಬೋದು, BJP ಅವ್ರಿಗೆ ಅಲ್ಲದೆ ಇರ್ಬೋದು, ಇಡೀ 145 ಕೋಟಿ ಜನರಿಗೂ ಪ್ರಧಾನಮಂತ್ರಿಗಳಾಗಿರ್ತಾರೆ. ಹಾಗಾಗಿ ಕಾಂಗ್ರೆಸ್ಸಿಗರು ಈ ಬೇರಿಂಗದ ಬುದ್ಧಿ ಮಾಡ್ತಾರಲ್ಲ, ಇದಕ್ಕೆ ನಾವೇನು ಹೇಳೋಕ್ಕಾಗಲ್ಲ. ಆದರೆ ಇವತ್ತು ಹೇಳಿ ಕೇಳಿ ಹತಾಶ ಮನಸ್ಥಿತಿ, ಅಧಿಕಾರ ಸಿಗದೆ ಅಪಹಪಿಸ್ತಿದಾರಲ್ಲ, ಅದಕ್ಕೊಂದು ಅಸ್ತ್ರ ಬೇಕಾಗಿತ್ತಲ್ಲ. ನೋಡಿ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋಂಗೆ ಇವಾಗ ಒಂದು ಸಂದರ್ಭ ಸಿಕ್ಕೋಗಿದೆ. ಅದೇನಪ್ಪ ಅಂತ ಹೇಳಿದ್ರೆ ತೈಲೋತ್ಪನ್ನಗಳು ಇವತ್ತು ಸರಿಯಾಗಿ ಲಭ್ಯತೆ ಆಗ್ತಾಯಿಲ್ಲ. ಬರೀ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಲಭ್ಯತೆ ಆಗ್ತಾಯಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಇರಾನು ಹಾರ್ಮೋಜ್ ಜಲಸಂಧಿಯನ್ನು ಬ್ಲಾಕ್ ಮಾಡಿ ಇಟ್ಕೊಂಡಿದೆ. ಅಲ್ಲಿಂದ ಯಾವುದು ತೈಲೋತ್ಪನ್ನಗಳು ಹೋಗಬಾರ್ದು ಅಂತ. ಯಾಕೆಂದರೆ ಗಲ್ಫ್ ಕಂಟ್ರಿಗಳು ಸುಮಾರು ಅಲ್ಲಿಂದನೇ ಜಗತ್ತಿನ 80% ತೈಲೋತ್ಪನ್ನಗಳು ಹೋಗೋದು. ಅದನ್ನು ಇವರು ಯಾವಾಗ ಬಂದ್ ಮಾಡಿ ಇಟ್ಕೊಂಡಿದ್ದಾರೆ, ಏನು ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ. ಆದರೆ ಕಾಂಗ್ರೆಸ್ಸಿಗರು ವಾಸ್ತವವನ್ನು ಒಪ್ಪದೇ ಇರತಕ್ಕಂತಹ ಅಪಪ್ರಚಾರಗಳನ್ನು ಮಾಡುವಂತಹ ಇಲ್ಲದ ಅರಾಜಕತೆಯನ್ನು ಸೃಷ್ಟಿ ಮಾಡುವಂತಹ ಮನಸ್ಥಿತಿ ಹೊಂದಿರೋ ನಾಯಕರು, ದೇಶದ ಪರವಾಗಿ ಯಾವಾಗಲೂ ಧ್ವನಿ ಎತ್ತದೇ ಇರತಕ್ಕಂಥ ನಾಯಕರು ಅನ್ನೋದು ಇದರಿಂದ ನಮಗೆಲ್ರಿಗೂ ಗೊತ್ತಾಗುತ್ತೆ. ಹಾಗಾಗಿ ಇವಾಗ ಕರ್ನಾಟಕದಲ್ಲಿ ನೋಡಿ, ಕರ್ನಾಟಕದಲ್ಲಿ ನಾನಿವತ್ತು ಬೆಳಗ್ಗೆಯಿಂದನೇ ಸಂಕಷ್ಟವನ್ನು ಅನುಭವಿಸಿ ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಯಾವ LPG ಬಂಕಲ್ಲಿ ಹೋದ್ರೂ ಕೂಡ LPG ಸರಿಯಾಗಿ ಸಿಗ್ತಾ ಇಲ್ಲ, ಪೂರೈಕೆ ಸರಿಯಾಗಿಲ್ಲ. ಇದಕ್ಕೆ ಕಾರಣ ಯಾರು? ಈ ಪೂರೈಕೆಯ ಚೈನ್ ಲಿಂಕನ್ನು ಸರಿ ಮಾಡೋದಕ್ಕೆ ನರೇಂದ್ರ ಮೋದಿ ಅವ್ರು ಬರಬೇಕಾ? ಇಲ್ಲಿ ಒಂದೊಂದು ಬಂಕಲ್ಲಿ ಒಂದೊಂದು ರೇಟಲ್ಲಿ ಮಾರ್ತಿದ್ದಾರೆ. ಯಾವಾಗ ಅವರು ಮನಸೋ ಇಚ್ಛೆ ರೇಟ್ಗಳನ್ನು ಮಾರ್ತಿದ್ದಾರೆ. ಯಾವೊಬ್ಬ ಅಧಿಕಾರಿಯೂ ಅಲ್ಲಿ ಉಪಸ್ಥಿತಿ ಇಲ್ಲ. ಆದರೆ ಒಬ್ಬ ಆಟೋ ಚಾಲಕ ಇರ್ಬೋದು, ಒಬ್ಬ ಗ್ರಾಹಕ ಇರ್ಬೋದು, ಬಂಕಿಗೆ ಹೋದರೆ ಆತ ತನ್ನ ಗ್ಯಾಸ್ ಟ್ಯಾಂಕಲ್ಲಿ ಎಷ್ಟು ಗ್ಯಾಸ್ ಇದೆ ಅನ್ನೋದನ್ನು ಚೆಕ್ ಮಾಡೋಕ್ಕೆ ಮಾತ್ರ ಅಧಿಕಾರ ಇರೋದಿಲ್ಲ. ಬಂಕಲ್ಲಿ ಎಷ್ಟು ಸ್ಟಾಕ್ ಬಂದಿದೆ, ನೆನ್ನೆ
ಇವತ್ತು ಅದನ್ನು ಎಷ್ಟು ಸೇಲ್ ಮಾಡಿದ್ದಾರೆ, ಇನ್ನೆಷ್ಟು ಉಳಿದಿದೆ ಅಂತ ಹೇಳುವಂಥ ಫಲಕವನ್ನು ಹಾಕಬೇಕು. ಆದರೆ ನೋ ಸ್ಟಾಕ್ ಬೋರ್ಡ್ ನೋಡಿದ ತಕ್ಷಣ ವಾಪಸ್ ಹೋಗಬೇಕು, ಅವ್ರನ್ನ ಪ್ರಶ್ನೆ ಮಾಡೋಕ್ಕಾಗದೇ ಇರುವಂಥ ಮಟ್ಟಕ್ಕೆ ಇವತ್ತು ಗ್ಯಾಸ್ ಬಂಕುಗಳ ಮಾಲೀಕರು ನಿಂತಿರ್ತಕ್ಕಂಥದ್ದು, ಮ್ಯಾನೇಜರ್ಗಳು ನಿಂತಿರ್ತಕ್ಕಂಥದ್ದು. ನಾವೇನ್ರಿ ಮಾಡೋಕ್ಕಾಗುತ್ತೆ, ಸಪ್ಲೈ ಬಂದಿಲ್ಲ ಹೋಗ್ರಿ, ಏನು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಅಂತ ಹೇಳುವ ಮಟ್ಟಕ್ಕೆ ಇವರೆಲ್ಲ ಮಾತಾಡ್ತಾ ಇದ್ರೆ, ಸರ್ಕಾರ ಅದಕ್ಕೆ ಪುಷ್ಟಿಯನ್ನು ಕೊಡುವ ರೀತಿಯಲ್ಲಿ ಎಲ್ಲ ಗಲಾಟೆ ಮಾಡಿರಿ, ಸ್ಟ್ರೈಕ್ ಮಾಡಿರಿ ಅಂತ ಹೇಳುವ ಮಟ್ಟದಲ್ಲಿ CM ಅವರು ಸಮರ್ಥನೆಯನ್ನು ಮಾಡ್ತಾರೆ. ನೋಡಿ, ಕೇಂದ್ರ ಸರ್ಕಾರ ಇವತ್ತು ತ್ವರಿತವಾಗಿ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತಲ್ಲ. ಇಲ್ಲಿ 72 ದಿನಗಳಿಗಾಗುವಷ್ಟು ತೈಲೋತ್ಪನ್ನಗಳ ದಾಸ್ತಾನು ನಮ್ಮ ಹತ್ರ ಇದೆ, ಯಾರು ಹೆದರಬೇಡಿ ಅಂತ ಹೇಳಿರೋದು. ಈ ತೈಲೋತ್ಪನ್ನಗಳಲ್ಲಿ 2 ಭಾಗವನ್ನು ನಾವು ನೋಡಬೇಕು. ಕೇಂದ್ರ ಸರ್ಕಾರ ಸ್ಪಷ್ಟತೆಯನ್ನು ಪಡಿಸಿರ್ತಕ್ಕಂಥದ್ದು ಪೆಟ್ರೋಲ್ ಮತ್ತು ಡೀಸೆಲ್ಗಳು 72 ದಿನಕ್ಕಾಗುವಷ್ಟಿದೆ ಅಂತ. ಅದರಲ್ಲಿ 9 ದಿನಗಳ ಕಾಲ ಏನಿರುತ್ತೆ, 9 ದಿನಗಳ ಸ್ಟಾಕ್ ಏನಿರುತ್ತೆ, ಅದನ್ನು ಆಪತ್ಕಾಲದ ರಕ್ಷಣೆಗೆ ಅಂತ ಕಾಪಿಟ್ಕೊಳ್ಬೇಕಾಗುತ್ತೆ ನಾವು. ಅಂದರೆ ಮುಂದೆ ಏನೂ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಬಂದಾಗ ಉಪಯೋಗ ಮಾಡೋದಕ್ಕೆ ಸ್ಟೋರೇಜ್ ಮಾಡ್ಕೊಬೇಕಾಗತ್ತೆ. ಹಾಗಾಗಿ ಉಳಿಯೋದು 60 ದಿನಗಳದು ಅಂತ ಇಟ್ಕೊಳ್ಳೋಣ. 60 ದಿನಗಳ ಕಾಲದವರೆಗೆ ಪೆಟ್ರೋಲು ಡೀಸೆಲಲ್ಲಿ ಪೂರೈಕೆಯಲ್ಲಿ ಯಾವುದೇ ವೈತವ್ಯ ಆಗೋದಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಮತ್ತು ಇವತ್ತು ಏರುಗತಿಯಲ್ಲಿ ಹೋಗುತ್ತೆ, ಇದಕ್ಕಿದ್ದಂಗೆ ತೈಲದ ಬ್ಯಾರೆಲ್ ರೇಟು ಕುಸಿದೋಗುತ್ತೆ. ಈ ರೀತಿಯ ಅನಿಶ್ಚಿತೆ ಇರೋದ್ರಿಂದ ಸರ್ಕಾರವು ಕೂಡ ಏನು ಮಾಡೋಕ್ಕಾಗಲ್ಲ. ಕೆಲವರು ಇವತ್ತು ಪ್ರಶ್ನೆಯನ್ನು ಎತ್ತಿದ್ದಾರೆ, ನರೇಂದ್ರ ಮೋದಿಯವರು 11 ವರ್ಷದಿಂದ ಪ್ರಧಾನಮಂತ್ರಿಗಳಾಗಿದ್ದಾರೆ, ತೈಲೋತ್ಪನ್ನಗಳನ್ನು ಸ್ಟೋರೇಜ್ ಮಾಡೋದಕ್ಕೆ ಸಿಂಗಾಪುರಕ್ಕೆ ಉದಾಹರಣೆ ಕೊಟ್ಟು ಹೋಲಿಕೆ ಮಾಡ್ತೀರ್ರಿ, ಇವ್ರಿಗೆಲ್ಲ ಬುದ್ಧಿ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ. ಸಿಂಗಾಪುರದ ಜನಸಂಖ್ಯೆ ಎಷ್ಟು, ಅದರ ಭೂಪ್ರದೇಶ ಎಷ್ಟು, ಜಪಾನ್ನ ಜನಸಂಖ್ಯೆ ಎಷ್ಟು, ಅದರ ಭೂಪ್ರದೇಶ ಎಷ್ಟು, ಭಾರತದ ಜನಸಂಖ್ಯೆ ಎಷ್ಟು, ಅದರ ಭೂಪ್ರದೇಶ ಎಷ್ಟು, ಅಮೇರಿಕದ ಜನಸಂಖ್ಯೆ ಎಷ್ಟು, ಅದರ ಭೂಪ್ರದೇಶ ಎಷ್ಟು, ಅಲ್ಲಿರುವಂಥ ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆ ಎಷ್ಟು ಅನ್ನುವಂಥ ಒಂದು ಅಂಕಿಅಂಶಗಳು ಇಲ್ದಿರ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಕೆಲವರು ಆಪಾದನೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಾವು ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದಂಥ ಚಿತ್ರಣ ಇದೆ. ಆ ದೇಶದಲ್ಲಿ ನಡೆಯುವಂಥ ವಿದ್ಯಮಾನಗಳು ತಂದು ಈ ದೇಶದ ಒಂದು ವಿದ್ಯಮಾನಗಳಿಗೆ ಹೊಂದಾಣಿಕೆ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಂತ ಅನಿಸಲ್ಲ. ಯಾಕೆ ಅಂತ ಹೇಳಿದ್ರೆ, ಅಮೇರಿಕನ್ನರ ಬಳಿ 200 ವರ್ಷಗಳಿಗಾಗುವಷ್ಟು ತೈಲೋತ್ಪನ್ನಗಳಿದೆ ಶೆಲ್ ಬಂಡೆಗಳ ಕೆಳಗೆ, ಅವರು ಅದನ್ನು ತೆಗ್ದಿಲ್ಲ. ಆದರೆ ಅಮೇರಿಕದ ದುರಾಸೆ ಏನು ಅಂದರೆ, ಪ್ರಪಂಚದಲ್ಲಿ ಎಲ್ಲಿ ತೈಲೋತ್ಪನ್ನ ಇದೆಯೋ ಅದೆಲ್ಲ ತನ್ನ ಅಂಡರಲ್ಲೇ ಇರಬೇಕು, ತನ್ನ ನಿಯಂತ್ರಣದಲ್ಲೇ ಇರಬೇಕು ಅಂತ ಇಂಥ ಯುದ್ಧಗಳನ್ನು ಸೃಷ್ಟಿ ಮಾಡುವಂಥ ಕುತಂತ್ರವನ್ನು ಅಮೇರಿಕ ನಿರಂತರವಾಗಿ ಮಾಡ್ಕೊಂಬಂದಿದೆ. ಅದು ಎಲ್ರಿಗೂ ಗೊತ್ತಿರೋ ಅಂಥ ವಿಷಯ. ಇನ್ನು ಸಿಂಗಾಪುರದ ವಿಷಯಕ್ಕೆ ಬರೋದಾದರೆ, ಅದು ಪುಟ್ಟ ದೇಶ ಕಣ್ರಿ, ಪುಟ್ಟ ದೇಶ. ಅವ್ರಿಗೆ ನಾವು ಹೋಲಿಕೆ ಮಾಡ್ಕೊಳಕ್ಕಾಗಲ್ಲ. ಅವರು 9 ತಿಂಗಳಿಗಾಗೋಷ್ಟು ಬೇಕಾದ್ರೂ ಇಟ್ಕೊತಾರೆ, 2 ವರ್ಷಕ್ಕೆ ಬೇಕಾದರೂ ಇಟ್ಕೊತಾರೆ. ಜಪಾನು ಪುಟ್ಟ ದೇಶ. ಭಾರತ ಬಂದ್ಬಿಟ್ಟು ಕೇಳಿ 140 ಕೋಟಿ ಜನಸಂಖ್ಯೆ ಇರುವಂಥ ದೇಶ. ನೀವು ಯಾವ ರೀತಿಯಾಗಿ ನಿಯಂತ್ರಣ ಮಾಡ್ತೀರಾ? ಆಯಿತು, ಇಷ್ಟಕ್ಕೂ ಪ್ರಶ್ನೆ ಮಾಡ್ತಿದ್ದೀರಲ್ಲ ಇವಾಗ ಎಲ್ಲರೂ. ನರೇಂದ್ರ ಮೋದಿಯವರು ಬಂದು ತೈಲೋತ್ಪನ್ನದ ದಾಸ್ತಾನುಗಳ ಒಂದು ಶೇಖರೀಕರಣದ ಒಂದು ಕೆಪಾಸಿಟಿ, ಅಂದರೆ ಶಕ್ತಿ ಸಾಮರ್ಥ್ಯ ಏನಿದೆ, ಅದನ್ನು ಹೆಚ್ಚಿಸೋಕ್ಕಾಗಲಿಲ್ವಾ? ಏನು ಮಾಡ್ತಾಯಿದ್ರು ಕೂತ್ಕೊಂಡು? ರಿಲಯನ್ಸು ಮತ್ತು ಇನ್ನೂ ಅದಾನಿ ಅಂಬಾನಿ ಗ್ರೂಪ್ಗೆ ಲಾಭ ಮಾಡ್ಕೊಡೋದಕ್ಕೆ ನಿಂತಿದ್ರ ಅಂತೆಲ್ಲ ಇವತ್ತು ಕಾಂಗ್ರೆಸ್ಸಿಗರು ಪ್ರಶ್ನೆ ಎತ್ತಿದರು. ಇದಕ್ಕೆ ಹೇಳಿದ್ದು ನಾನು, ಇವ್ರು ಏನಕ್ಕೆ ಈ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಅಂದರೆ, ಒಂದು ಅಪಪ್ರಚಾರ, ಒಂದು ಸಣ್ಣದಾದಂತಹ ಇಲ್ಲ ಸಲ್ಲದ ಆರೋಪ ಮಾಡೋದ್ರ ಮುಖಾಂತರ, ಮತ್ತು ಅವಕಾಶವನ್ನು ಬಳಸ್ಕೊಂಡು ತಾವು ತಮ್ಮ ರಾಜಕೀಯದ ಬೇಳೆಯನ್ನು ಬೇಯಿಸ್ಕೊತಿದ್ದಾರೆ ಅನ್ನೋದು ಇಲ್ಲಿ ಸುಸ್ಪಷ್ಟ. ಅದಕ್ಕೋಸ್ಕರನೇ ಇವತ್ತು ಸರಬರಾಜು ಚೈನ್ ಲಿಂಕ್ ಏನಿದೆ, ಇವಾಗ ಸರಬರಾಜಿನ ಒಂದು ಕೊಂಡಿ ಏನಿದೆ, ಅದು ರಾಜ್ಯ ಸರ್ಕಾರದ ಅಂಡರಲ್ಲೇ ಇದೆಯಲ್ಲ. ಇಲ್ಲಿ ಯಾರಾದರೂ ಹೋಗ್ಬಿಟ್ಟು ನೀವು ಗ್ಯಾಸದು ಸರಬರಾಜು ಮಾಡುವಂಥ ಪ್ರಕ್ರಿಯೆಯನ್ನು ಪೂರ್ಣ ಮಾಡೋಕ್ಕಾಗತ್ತಾ? ರಾಜ್ಯ ಸರ್ಕಾರನೇ ಹೊಣೆ ಹೊರಬೇಕು. ಅದರಲ್ಲಿ ಇಂಧನ ಸಚಿವರು ಹೊಣೆಯನ್ನು ಹೊರಬೇಕಾಗತ್ತೆ. ಇವತ್ತು ಬೆಂಗಳೂರಿನ ಒಂದೊಂದು ಬಂಕಲ್ಲಿ ಒಂದೊಂದು ರೇಟಲ್ಲಿ ಮಾರ್ತಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಯಾರು ಹೊಣೆಗಾರಿಕೆ? ಹಂಗೆ ನೋಡುವಾಗ 60 ವರ್ಷಗಳ ಕಾಲ ಸುದೀರ್ಘವಾಗಿ ದೇಶವನ್ನು ಆಳಿದ್ರಲ್ಲ ಕಾಂಗ್ರೆಸ್ಸಿಗರು, ಇವರು ತೈಲೋತ್ಪನ್ನಗಳನ್ನು ಹೆಚ್ಚಿಗೆ ಶೇಖರಣೆ ಮಾಡುವಂಥ ಸಾಮರ್ಥ್ಯವನ್ನು ಎಷ್ಟು ಹೆಚ್ಚಿಸಿದ್ರು ಅನ್ನೋಂಥ ಪ್ರಶ್ನೆಯನ್ನು ನಾವು ಕಾಂಗ್ರೆಸ್ ಅವ್ರಿಗೆ ಕೇಳಬೇಕಲ್ವಾ? ಇವತ್ತು ಡೊನಾಲ್ಡ್ ಟ್ರಂಪ್ ಅವರ ತಾಳಕ್ಕೆ ತಕ್ಕಂಗೆ ಕುಣಿತಿದೆ ಭಾರತ ಅಂತ ಹೇಳುವಂಥ ಆಪಾದನೆಯನ್ನು ಮಾಡ್ತಾರಲ್ಲ. ಯಾರ ತಾಳಕ್ಕೆ ಯಾರು ಕುಳಿಯಲ್ಲ. ಈ ಜಾಗತೀಕರಣದ ಒಂದು ಈ ಸಂದರ್ಭದಲ್ಲಿ ಯಾವ ದೇಶನೂ ಯಾರ ತಾಳಕ್ಕೂ ಕುಣಿಯೋಕ್ಕಾಗಲ್ಲ ರೀ. ಇಸ್ರೇಲ್ ಅಂತ ಪುಟ್ಟ ದೇಶನೇ ಇವತ್ತು ಯಾರ ಮಾತು ಕೇಳದೆ ಇರುವಾಗ ಸಾರ್ವಭೌಮತೆಯನ್ನು ಹೊಂದಿರುವಂಥ ಭಾರತ ಯಾವನ್ ಮಾತು ಕೇಳುತ್ತೆ? ಅದರಲ್ಲಿ BK ಹರಿಪ್ರಸಾದ್ ಅನ್ನುವಂಥ ವ್ಯಕ್ತಿ ಮಾತಾಡ್ತಾನೆ, ನಿಮ್ಮ ವಿಶ್ವಗುರು ಅಂತಂದರೆ ಇವರು ನರೇಂದ್ರ ಮೋದಿನ ವಿಶ್ವಗುರು ಅಂದ್ಕೊಂಬಿಟ್ಟವ್ರೆ. ಈ ದಡ್ರಿಗೆ ಒಂದು ಸ್ವಲ್ಪ ನಾವು ಪಾಠ ಹೇಳ್ಬೇಕಾಗಿರುವಂಥ ಸಂದರ್ಭ ಇವತ್ತಿರೋದು. ವಿಶ್ವಗುರು ಅಂತಂದರೆ ಭಾರತವನ್ನು ವಿಶ್ವಗುರು ಅಂತೀವಿ ಹೊರತು ನರೇಂದ್ರ ಮೋದಿ ಅವ್ರನ್ನ ವಿಶ್ವಗುರು ಅನ್ನೋದನ್ನ ಅಲ್ಲ ಅನ್ನೋದನ್ನು BK ಹರಿಪ್ರಸಾದ್ ಅವರು ನೆನಪಿನಲ್ಲಿ ಇಟ್ಕೊಬೇಕು.
ಯಾಕೆ ಅಂತ ಹೇಳಿದ್ರೆ ಭಾರತ ಯಾವುದಾದ್ರೂ ಜ್ಞಾನವನ್ನು ಬೋಧನೆ ಮಾಡಿದ್ರೆ ಇಡೀ ವಿಶ್ವ ಅದನ್ನು ಫಾಲೋ ಮಾಡುತ್ತೆ. ಅದಕ್ಕಾಗಿ ಭಾರತವನ್ನು ವಿಶ್ವಗುರು ಅಂತ ಕರೆಯೋದೇ ಹೊರತು ನರೇಂದ್ರ ಮೋದಿಯವರು ಎಲ್ಲ ಕಡೆ ಒಂದು ಪ್ರಖ್ಯಾತಿಯನ್ನು ಗಳಿಸಿದ್ದಾರೆ ಅಂತ ಹೇಳೋದು ಕಾರಣಕ್ಕಲ್ಲ ಅವ್ರನ್ನ ವಿಶ್ವಗುರು ಅಂತ ಕರಿತಿರೋದು. ಹೇಳಿ ಕೇಳಿ ಭಾರತವನ್ನು ವಿಶ್ವಗುರು ಅಂತ ಕರೆಯೋದು ಅನ್ನೋದನ್ನು ಈ ಕಾಂಗ್ರೆಸ್ಸಿಗರು ನೆನ್ಪಿಟ್ಕೊಬೇಕು. ಈಗ ಗ್ಯಾಸ್ನ ಕುರಿತಂತೆ ಕೇಂದ್ರ ಸರ್ಕಾರ ಸ್ಪಷ್ಟತೆಯನ್ನು ಪಡಿಸಿದೆ. ಇದರಲ್ಲಿ 4 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಒಂದು ಇಂಡಸ್ಟ್ರಿಯಲ್ಲು ಅಂದರೆ ಕೈಗಾರಿಕೋದ್ಯಮಕ್ಕೆ ಹೋಗುತ್ತಲ್ಲ ಗ್ಯಾಸು, ಅದನ್ನು ತಡೆ ಹಿಡಿದ್ರೂ ಕೂಡ ಎಲ್ಲ ಬೆಲೆಗಳಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಆಗ್ತಕ್ಕಂಥದ್ದು ಸುಸ್ಪಷ್ಟ, ಅದರಲ್ಲಿ 2 ಮಾತಿಲ್ಲ. ಆದರೆ ಏನೇನು ಮುಂಜಾಗೃತ ಕ್ರಮಗಳನ್ನು ತಗೋಬೇಕೋ ಅದನ್ನು ತಗೊಳ್ಳೋ ಕಡೆ ದಿಟ್ಟ ಹೆಜ್ಜೆಯನ್ನು ಕೇಂದ್ರ ಸರ್ಕಾರ ಇಟ್ಟಿದೆ. ಇದಕ್ಕೆ ಸದಸ್ಯರ ಸಮಿತಿಯನ್ನು ಮೇಂಟೈನ್ ಮಾಡಿದ್ದಾರೆ ಮತ್ತು ಎಲ್ಲೂ ಕೂಡ ಪೂರೈಕೆಯಲ್ಲಿ ವೈತವ್ಯ ಆಗಬಾರ್ದು ಅನ್ನುವಂಥ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. LPG ಮಾತ್ರ ನಾನು ಹೇಳ್ದಂಗೆ ತೈಲೋತ್ಪನ್ನದಲ್ಲಿ ಪೆಟ್ರೋಲು ಮತ್ತು ಡೀಸೆಲ್ದು ಒಂದು ಭಾಗ ಆದರೆ LPGದು ಮಾತ್ರ ಇನ್ನೊಂದು ಭಾಗ. LPG ನಮ್ಮ ಹತ್ರ ಇವಾಗ ಲಭ್ಯತೆ 25ರಿಂದ 30 ದಿನಕ್ಕಾಗೋಷ್ಟಿದೆ. ಆದರೆ ಇದನ್ನು 4 ಭಾಗ ಮಾಡ್ಕೊಂಡಿದ್ದಾರೆ. ಪೈಪ್ಲೈನ್ ಗ್ಯಾಸ್ಗೆ ಯಾವುದೇ ರೀತಿ ವೈತವ್ಯ ಆಗದೆ ಇದ್ದಂಗೆ ನೋಡಿಕೊಂಡಾಗ ಮನೆಗಳಿಗೆ ಅಂದರೆ ವಸತಿಗಳಲ್ಲಿ ಬಳಸ್ತಾರಲ್ಲ ಡೊಮೆಸ್ಟಿಕ್ ಸಿಲಿಂಡರ್ ಅಂತ ಏನು ಹೇಳ್ತೀವಿ, ನಮ್ಮ ಮನೆಯಲ್ಲಿ ಬಳಕೆ ಆಗುವಂಥದ್ದು, ಅದರ ಪೂರೈಕೆಯಲ್ಲಿ ಯಾವುದೇ ವೈತವ್ಯ ಆಗದೆ ಇದ್ದಂಗೆ ಕಾಪಾಡ್ಕೊಳ್ಳುವಂಥ ಮಹತ್ತರವಾದ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ನಿರ್ವಹಿಸ್ತಿದೆ. ಮತ್ತು CNGಯಲ್ಲಿ ಕೂಡ ವೈತವ್ಯ ಆಗಬಾರ್ದು ಅಂತ. LPG ಸಿಲಿಂಡರ್ ಇಟ್ಕೊಂಡು ಯಾರು ಗಾಡಿಯನ್ನು ಓಡಿಸ್ತಿದ್ದಾರೋ ಅದಕ್ಕೆ ಸ್ವಲ್ಪ ಸಂಕಷ್ಟ ಎದುರಾಗುವಂಥ ಪರಿಸ್ಥಿತಿ ಕಾಣ್ತಿದೆ. ಆದರೆ ನಾವಿಲ್ಲಿ ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ LPG ಅಷ್ಟು ಲಭ್ಯತೆ ಇಲ್ಲ. ನಾವು ಹೊರಗಿನ ದೇಶದ ಮೇಲೇ ನಿರ್ಭರ ಆಗಿರ್ತಕ್ಕಂಥದ್ದು. 33 ಕೋಟಿಗೂ ಮೀರಿದಂಥ ಕನೆಕ್ಷನ್ಸ್ ಇದೆ, ಗ್ಯಾಸ್ ಕನೆಕ್ಷನ್ಸು. ಅದಕ್ಕೆ ಎಲ್ಲೂ ತೊಂದರೆ ಆಗಬಾರ್ದು ಅಂತ ಇವತ್ತು ಕೇಂದ್ರ ಸರ್ಕಾರ ದಿಟ್ಟ ಕ್ರಮಗಳನ್ನು ತಗೊಳ್ತಿದೆ. ಕಾದು ನೋಡಬೇಕು. ಮತ್ತು ಈಗ ಬುಕ್ಕಿಂಗ್ ಏನಿತ್ತಲ್ಲ 21 ದಿನ ಇದ್ದಿದ್ದನ್ನು 25 ದಿನಕ್ಕೆ ಮಾಡಿದ್ದಾರೆ. ಯಾರೂ ಪ್ಯಾನಿಕ್ ಮೋಡ್ಗೆ ಹೋಗಂಗಿಲ್ಲ. ಯಾರ್ದು 25 ದಿನಕ್ಕಿಂತ ಕಡಿಮೆ ಆಗಿದೆಯೋ ನೀವು ಬುಕ್ಕಿಂಗ್ ಮಾಡಿದ್ರೆ ನಿಮ್ಮ ಬುಕ್ಕಿಂಗ್ ತೊಗೊಳ್ಳಲ್ಲ. ಅದು 25 ದಿನ ಆದ ನಂತರ ನೀವು ಬುಕ್ ಮಾಡಿ, ಅದು ತಗೊಳುತ್ತೆ. ನಿಮಗೆ ವಿಳಂಬ ಆಗ್ಬೋದು, ಅಂದರೆ ನಿಧಾನ ಆಗ್ಬೋದು, ಒಂದು 3 ದಿನ 4 ದಿನ 5 ದಿನದ ಒಳಗಡೆ ಬರುತ್ತೆ. ನೀವು ಹಂಗಾಗಿ 25 ದಿನ ಆದಮೇಲೆ ಬುಕ್ ಮಾಡಿ ನಿಮ್ಮ ಸಿಲಿಂಡ್ರ್ ಬುಕ್ಕಿಂಗ್ ಆಗುತ್ತೆ. ಆದರೆ ಇಲ್ಲಿ ನಾವು ನೋಡಬೇಕಾಗಿರೋದೇನು ಅಂದರೆ, ಯುದ್ಧ ಇವತ್ತು ನಿಲ್ಬೋದೋ ನಾಳೆ ನಿಲ್ಬೋದೋ ಅದು ಯಾರ ಕೈಯಲ್ಲೂ ಇಲ್ಲ. ಆದರೆ ಮೋದಿಯವರು ಹೇಳಿದ್ರೆ ಯುದ್ಧ ನಿಂತೋಗುತ್ತೆ ಅಂತ ಎಲ್ಲರೂ ಇವತ್ತು ಬಿಂಬಿಸ್ತೀಯಾರಲ್ಲ, ಅದು ಕೂಡ ಸಾಧ್ಯ ಇಲ್ಲ. ಯಾಕೆಂದರೆ ವಿಶ್ವಸಂಸ್ಥೆಯಲ್ಲಿ ಒತ್ತಡವನ್ನು ಹೇರಬೇಕೇ ಹೊರತು ಬೇರೆ ಅನ್ಯ ಮಾರ್ಗ ಇಲ್ಲ. ಆದರೆ ಇವತ್ತು ವಿಶ್ವಸಂಸ್ಥೆ ಯಾರ ಅಣತಿ ಮೇಲೆ ನಡೀತಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋವಂಥ ವಿಚಾರ. ಹಾಗಾಗಿ ಇವತ್ತು ನಾವು ನೋಡಬೇಕು, ಇಲ್ಲಿ ಬಹುಮುಖ್ಯವಾಗಿ ನೋಡಬೇಕಾಗಿರತಕ್ಕಂಥದ್ದು ಇಸ್ರೇಲ್ಗೆ ತನ್ನ ಅಸ್ತಿತ್ವದ ಪ್ರಶ್ನೆ, ಇರಾನ್ಗೆ ತಾನು ಇಸ್ರೇಲನ್ನು ನಾಶ ಮಾಡಬೇಕು ಅನ್ನೋ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ, ಅಮೇರಿಕಾಗೆ ದುರಾಸೆ. ಈ 3 ಜಗಳಗಳ ಮಧ್ಯದಲ್ಲಿ ಇವತ್ತು ಜಗತ್ತು ಬಸವಳದು ಹೋಗ್ತಿರ್ತಕ್ಕಂಥದ್ದು. ಆದರೆ ಇರಾನ್ಗೇನು ಎಲ್ಲ ಸುಸೂತ್ರವಾಗಿ ಇದ್ಬಿಡುತ್ತಾ, ಇವತ್ತು ಇಂಧನವನ್ನು ಕೊಡದೆ ಹಾರ್ಮೋಜ್ ಜಲಸಂಧಿಯನ್ನು ಬಂದ್ ಮಾಡಿಬಿಟ್ರೆ, ನಿನ್ನೆ ನೈಟ್ ಎಲ್ಲ ಹೊಡೆದಿದ್ದಾರೆ. ಯಾವುದ್ಯಾವುದೋ ಅವ್ರದ್ದು ಯುದ್ಧ ನೌಕೆಗಳಿತ್ತು ಅವನ್ನೆಲ್ಲ ಹೊಡೆದು ಬ್ಲಾಸ್ಟ್ ಮಾಡಿದ್ದಾರೆ ಅಮೇರಿಕಾದವರು. ಆದರೆ ಈ ಸರಬರಾಜು ಪ್ರಕ್ರಿಯೆ ಮತ್ತೆ ಶುರುವಾದರೂ ಕೂಡ ಹಲವು ವಾರಗಳೇ ಬೇಕು. ಇವತ್ತೆಲ್ಲರೂ ಹೇಳ್ತಿದ್ದಾರೆ ರಷ್ಯಾದಿಂದ ಇಂಧನವನ್ನು ತೊಗೊಳೋದನ್ನ ಬಿಟ್ಬಿಟ್ಟಿದೆ ಅಂತ. ಖಂಡಿತವಾಗೂ ಇಲ್ಲ. ರಷ್ಯಾದಿಂದ ಭಾರತ ಇಂಧನವನ್ನು ತರಿಸ್ಕೊಳ್ತಾನೆ ಇದೆ, ಕಚ್ಚಾ ತೈಲವನ್ನು ತರಿಸ್ಕೊಳ್ತಿದೆ. ಅದನ್ನು ಇವಾಗ ಹೆಚ್ಚಿಸೋದಕ್ಕೂ ಕೂಡ ಕ್ರಮವನ್ನು ತೊಗೊಂಡಿದ್ದಾರೆ. ಈ ಕಾಂಗ್ರೆಸ್ಸಿಗರು ಹೇಳ್ತಾರಲ್ಲ ಟ್ರಂಪ್ನ ಅಣತಿಯ ಮೇಲೆಗೆ ಇದು ಮಾಡ್ತಾರೆ ಅಂತ. ನೋಡಿ, ಒಂದು ಸರ್ಕಾರ ಇನ್ನೊಂದು ದೇಶದ ಸರ್ಕಾರದ ಜೊತೆಯಲ್ಲಿ ಕಮ್ಯುನಿಕೇಟ್ ಮಾಡಬೇಕಾದ್ರೆ ವಿನಮ್ರವಾದ ಪದಗಳನ್ನೇ ಬಳಸಬೇಕಾಗುತ್ತೆ. ಈಗ ರಷ್ಯಾದಿಂದ ಬರ್ತಾ ಇದ್ದಂಥ ತೈಲ ಚೈನಾವನ್ನು ತಲುಪಲಿಕ್ಕೆ 6 ವಾರಗಳ ಕಾಲ ಬೇಕಾಗುತ್ತೆ. ಹಾಗಾಗಿ ಅದನ್ನು ಭಾರತಕ್ಕೆ ಕೊಡಿ ಅಂತ ಭಾರತ ಒತ್ತಡ ಏರದೇ ಇದ್ದರೆ ಅಮೇರಿಕ ಈ ಮಾತನ್ನು ಹೇಳ್ತಾ ಇರಲಿಲ್ಲ. ಹಾಗಾಗಿ ಇವಾಗ ರಷ್ಯಾ ಮೇಲೆ ಸ್ಯಾಂಕ್ಷನ್ಸನ್ನು ಅಂದರೆ ನಿರ್ಬಂಧವನ್ನು ಹಾಕಿದ್ರು ಅವರು. ನಿರ್ಬಂಧವನ್ನು ಹಾಕಿದ್ರಿಂದ ನಾವು ಜಗತ್ತಿನ ಎಲ್ಲ ದೇಶಗಳ ಮಧ್ಯೆ ಬದುಕಬೇಕಾಗಿರೋದ್ರಿಂದ ಭಾರತ ಎಷ್ಟು ತೈಲ 16 ಲಕ್ಷ ಬ್ಯಾರಲ್ಗಳನ್ನು ತರಿಸ್ಕೊಳ್ತಾ ಇತ್ತು, ಅದರಲ್ಲಿ ಅಲ್ಪ ಸ್ವಲ್ಪ ಕಮ್ಮಿ ಮಾಡಿರ್ಬೋದೇ ಹೊರತು ರಷ್ಯಾದಿಂದ ಸಂಪೂರ್ಣವಾಗಿ ಏನು ತೈಲವನ್ನು ತರಿಸ್ಕೊಳ್ಳೋದನ್ನು ಭಾರತ ನಿಲ್ಲಿಸಿಲ್ವಲ್ಲ. ಈಗ ಒಂದು ಮಾಹಿತಿ ಬರ್ತಿದೆ, ಏನಂತ ಹೇಳಿದ್ರೆ ಆಸ್ಟ್ರೇಲಿಯಾದಲ್ಲಿ LPG ತುಂಬ ಹೆಚ್ಚಿಗೆ ಇದೆ. ಹಾಗಾಗಿ 1% ಮಾತ್ರ ನಾವು ಆಸ್ಟ್ರೇಲಿಯಾದಿಂದ LPGಯನ್ನು ಇಂಪೋರ್ಟ್ ಮಾಡ್ತಿದ್ದೀವಿ ಅಂತ. ಅದನ್ನು ಹೆಚ್ಚಿಗೆ ಮಾಡೋದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು. ಅದನ್ನು ಮುಂದೆ ಚಿಂತನೆ ಮಾಡುತ್ತೆ ಕೇಂದ್ರ ಸರ್ಕಾರ ಅಂತ ನಾವು ಇದಿಟ್ಕೋಬೋದು. ಆದರೆ ಈ ಎಲ್ಲ ಅವಕಾಶಗಳನ್ನು ಬಳಸ್ಕೊಂಡು ನೀವು ಇವತ್ತು ಸಂಸತ್ ಭವನದಲ್ಲಿ ಸೆಷನ್ಸ್ ನಡೀತಿದೆ, ಇವಾಗ ಅಧಿವೇಶನ ನಡೀತಿದೆ. ಅಲ್ಲಿ ಓಂ ಬಿರ್ಲಾ ಅವ್ರ ಮೇಲೆ ನೀವು ಇವತ್ತು ಅವಿಶ್ವಾಸ ಗೊತ್ತುವಳಿಯನ್ನು ತೊಗೊಂಬಂದು ಅಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಿದ್ದೀರಲ್ಲ. ಯಾವುದೇ ನಿಯಮಾವಳಿಗಳಿಗೂ ನೀವು ಬಗ್ದಿರ ಇವತ್ತು ಈ
ಸಿಕ್ಕಿದಂಥ ಸಂದರ್ಭಗಳನ್ನ ಬಳಸ್ಕೊಂಡು ಅರಾಜಕತೆಯನ್ನು ಸೃಷ್ಟಿ ಮಾಡೋದಕ್ಕೆ, ಅಪಪ್ರಚಾರವನ್ನು ಮಾಡೋದಕ್ಕೆ ಬಳಸ್ಕೊಳ್ತಿದ್ದೀರಲ್ಲ, ನಿಮ್ಮ ಈ ಹತಾಶ ಮನಸ್ಥಿತಿಗೆ, ನಿಮ್ಮ ಈ ಗಡಿಬಿಡಿಗೆ, ನಿಮ್ಮ ಈ ಒಂದು ಅಸಹಿಷ್ಣುತೆಗೆ ಏನು ಹೇಳಬೇಕು ಅನ್ನುವಂಥ ಪ್ರಶ್ನೆ ಇವತ್ತಿರ್ತಕ್ಕಂಥದ್ದು. CM ಅವರೇ, ನೀವೊಂದನ್ನು ನೆನ್ಪಿಟ್ಕೊಳ್ಳಿ ಸಿದ್ದರಾಮಯ್ಯನವರೇ, ದಯವಿಟ್ಟು ಸರಬರಾಜು ಚೈನ್ ಲಿಂಕನ್ನು ಸರಿ ಮಾಡೋದಕ್ಕೆ ಕಠಿಣವಾದ ಕ್ರಮವನ್ನು ತಗೊಳ್ಳಿ. ಮತ್ತು ಯಾರ್ಯಾರು ಇವಾಗ ವಾಹನಗಳಿಗೆ LPGಯನ್ನು ತುಂಬ್ತೀಯಾರೋ ಅವ್ರಿಗೆ ಒಂದು SMS ಅನ್ನಾದರೂ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡ್ಬೋದು. ಯಾಕೆಂದರೆ ಅಗ್ರಿಗೇಟೆಡ್ ಸಿಸ್ಟಮ್ನ ಅಡಿಯಲ್ಲಿ ಇವತ್ತು ಆಟೋ ಚಾಲಕರಿರ್ಬೋದು, ಕ್ಯಾಬ್ ಚಾಲಕರಿರ್ಬೋದು ವಾಹನಗಳನ್ನು ಚಲಾವಣೆ ಮಾಡ್ತಿದ್ದಾರೆ. ಯಾವ್ಯಾವ ಬಂಕ್ಗಳಲ್ಲಿ, ಪೆಟ್ರೋಲ್ ಬಂಕ್ಗಳಲ್ಲಿ ಗ್ಯಾಸ್ ಲಭ್ಯತೆ ಇದೆ ಅಥವಾ ಇಲ್ಲಿ ಸ್ಟಾಕ್ ಇಲ್ಲ ಅನ್ನುವಂತಹ ಒಂದು SMS ಬರುವ ರೀತಿಯಲ್ಲಾದರೂ ನೀವು ತಾತ್ಕಾಲಿಕವಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ. ಅದು ಬಿಟ್ಟು ನೀವು ಇವತ್ತು ನಮ್ಮದೇನು ಹೊಣೆಗಾರಿಕೆ ಇಲ್ಲ ಅಂತೇಳ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಕೈ ಜಾರಿಸ್ಬಿಡ್ತಾರಲ್ಲ, ಆ ರೀತಿಯಾಗಿ ಎಲ್ಲನೂ ಕೇಂದ್ರ ಸರ್ಕಾರದ ಮೇಲೆ ಹಾಕೋದಾದರೆ ನಿಮ್ಮ ಸರ್ಕಾರದ ಅಸ್ತಿತ್ವ ಏನಕ್ಕಿಲ್ಲಿ ಅನ್ನೋವಂಥ ಪ್ರಶ್ನೆ ಬರುತ್ತೆ. ಹಾಗಾಗಿ ನೀವು ಇದನ್ನು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅನ್ನುವ ರೀತಿಯಲ್ಲಿ ಅವಕಾಶವನ್ನು ಬಳಸ್ಕೊಳ್ಳೋದನ್ನು ಬಿಟ್ಟು ದೇಶದ ಪರವಾಗಿ ನಿಂತ್ಕೊಳ್ಳಿ. ಮತ್ತು ಈ ವಿಡಿಯೋವನ್ನು ಯಾರ್ಯಾರು ನೋಡ್ತಾ ಇದ್ದೀರಾ, ಈ ಸಂಚಿಕೆಯನ್ನು, ಇದರಲ್ಲಿ ಯಾರ್ಯಾರು ದೇಶ ಪ್ರೇಮಿಗಳಿದ್ದೀರೋ, ಯಾರ್ಯಾರು ದೇಶದ ಬಗ್ಗೆ ಚಿಂತನೆಯನ್ನು ಮಾಡ್ತಿರೋ, ನಾವು ಕೂಡ ಕೆಲವು ಕೆಲಸಗಳನ್ನು ಮಾಡಬೇಕಾಗುತ್ತೆ. ಇಂಧನವನ್ನು ಎಷ್ಟು ಕಡಿಮೆ ಉಪಯೋಗ ಮಾಡಬೇಕಾಗುತ್ತೋ ಅದನ್ನು ಮಾಡಬೇಕಾಗುತ್ತೆ. ದೇಶ ಮುಂದೆ ಸಂಕಷ್ಟದ ಸ್ಥಿತಿಗೆ ಹೋದರೆ ದೇಶ ಏನು ಸೂಚನೆಗಳನ್ನು ಕೊಡುತ್ತೋ ಅದನ್ನು ಪಾಲನೆ ಮಾಡಬೇಕಾಗುತ್ತೆ. ಸರ್ಕಾರದ ಪರವಾಗಿ ನಿಂತ್ಕೊಬೇಕಾಗತ್ತೆ. ಇದು ಕಾಂಗ್ರೆಸ್ಸು, BJP, JDS, ಸಮಾಜವಾದಿ ಪಾರ್ಟಿ, ಆಮ್ ಆದ್ಮಿ ಪಾರ್ಟಿ ಅಂತ ನಾವು ಪ್ರತ್ಯೇಕ ಆಗೋವಂಥದ್ದಲ್ಲ. ಎಲ್ಲರೂ ಸೇರಿ ನಾವು ಭಾರತೀಯರು ಅಂತ ದೇಶದ ಪರ ನಿಂತ್ಕೊಬೇಕು ಅನ್ನುವಂಥ ಪಾಠವನ್ನು ಸಾಮಾನ್ಯ ನಾಗರಿಕನಾಗಿ ನಾನಿವತ್ತು ಕಾಂಗ್ರೆಸ್ಸಿಗರಿಗೆ ಹೇಳೋ ಅಂಥ ಮಟ್ಟಕ್ಕೆ ಇವರು ಹತಾಶ ಮನಸ್ಥಿತಿಯನ್ನು ವ್ಯಕ್ತಪಡಿಸ್ತಾರೆ ಅಂತಂದರೆ, ಈ ಅವಕಾಶವಾದಿಗಳು ತಮ್ಮ ರೊಟ್ಟಿಯನ್ನು ತುಪ್ಪಕ್ಕೆ ಜಾರಿಸಿದ್ದಾರೋ ಇಲ್ಲವೋ ಅನ್ನೋದನ್ನು ನೀವೇ ಯೋಚನೆ ಮಾಡಿ ಅಂತ ಹೇಳೋದ್ರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.